ನಮಸ್ತೆ ಫ್ರೆಂಡ್ಸ್. ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಫೋಟೋವನ್ನು ನಾವು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಗೆ ಕಷ್ಟ ಬರುತ್ತೆ, ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಣ್ಣೀರು ಹಾಕುವ ಪರಿಸ್ಥಿತಿ ಬರುತ್ತೆ, ಏನು ಮಾಡಿದರೂ ಕೂಡ ಏಳಿಗೆ ಆಗ್ತಾ ಇರುವುದಿಲ್ಲ, ಅಥವಾ ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ನಿಮಗೆ ಏನೂ ಕೂಡ ಹಣ ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಹೀಗೆ ಸಾವಿರಾರು ಸಮಸ್ಯೆ ಬರುತ್ತೆ. ಆದ್ದರಿಂದ ಕೆಲವೊಂದು ದೇವರ ಫೋಟೋವನ್ನು ಇದೇ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಇದೆ. ಇದು ನಮಗೆ ವಿಷಯ ಗೊತ್ತಿಲ್ಲದೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಹೇಗೆ ಸಾಧ್ಯ ಉಂಟು ಅಥವಾ ನಮ್ಮ ಮನೆಯ ದೇವರ ಮನೆ ಹೇಗಿದೆ ಅಥವಾ ನಮಗೆ ಎಲ್ಲಿ ಜಾಗ ಉಂಟು ನೋಡಿ, ಆ ಜಾಗದಲ್ಲಿ ದೇವರ ಫೋಟೋವನ್ನು ಯಾವ ಯಾವ ರೀತಿ ಮುಖ ಬರುವ ಹಾಗೆ ಅಥವಾ ಯಾವ್ಯಾವುದೋ ದಿಕ್ಕಿನಲ್ಲಿ ನಾವು ಇಟ್ಟು ಬಿಡ್ತೇವೆ. ಅದರಿಂದ ಮುಂದೆ ತೊಂದರೆ ಆಗ್ತಾ ಇದೆ ಅಥವಾ ಆ ಫೋಟೋ ಹಾಗೆ ಇಟ್ಟಿರೋದ್ರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರುವುದಿಲ್ಲ. ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗಿರುತ್ತೆ. ಮಕ್ಕಳು ಕೂಡ ಓದುವುದರಲ್ಲಿ ಹಿಂದೆ ಬೀಳ್ತಾ ಇರ್ತಾರೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಏನು ಮಾಡಿದರೂ ಕೂಡ ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ. ಇರುವ ಒಡವೆಗಳೆಲ್ಲ ಬ್ಯಾಂಕಿಗೆ ಹೋಗಿ ಇಡುವ ಪರಿಸ್ಥಿತಿ ಬರುತ್ತೆ ಅಥವಾ ಬ್ಯಾಂಕಿನಲ್ಲಿ ಅಡೆ ಇಡುವ ಪರಿಸ್ಥಿತಿ ಬರುತ್ತೆ. ಇನ್ನು ಕೆಲವರಿಗೆ ಬ್ಯಾಂಕಲ್ಲಿ ಇಟ್ಟ ಒಡವೆಯನ್ನು ಕೂಡ ಬಿಡಿಸ್ಕೊಳ್ಳಿಕ್ಕೆ ಬರುವುದಿಲ್ಲ, ಅದು ಆಗುವುದಿಲ್ಲ, ಅದು ಹಾಗೆ ಏಲಮಾಗಿ ಹೋಗುತ್ತೆ. ಈ ಥರ ಸಾವಿರ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ದಯವಿಟ್ಟು ಉಂಟಲ್ಲ, ನಾನು ಹೇಳ್ತೇನೆ ನೋಡಿ, ಆ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಹೇಗೆ ಇಟ್ಟರೆ ಏನು ಫಲ ಅಂತ ಹೇಳ್ಕೊಂಡು, ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಯಾವ ಫಲ, ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ಏನು, ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಯಾವ ಫಲ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಆದ್ದರಿಂದ ದಯವಿಟ್ಟು ನಿಮಗೆ ಯಾವ ಫಲ ಬೇಕು ನೋಡಿ, ನಿಮಗೆ ಏನು ತೊಂದರೆ ಆಗಬಾರ್ದು ನೋಡಿ, ಆ ದಿಕ್ಕಿನಲ್ಲಿ ಫೋಟೋವನ್ನು ಇಟ್ಟು ನೋಡಿ. ಹೀಗೆ ನೀವು ಫೋಟೋ ಬದಲಾವಣೆ ಮಾಡಿದರೆ ಉಂಟಲ್ಲ, ಇವತ್ತು ಶುಕ್ರವಾರ, ಇವತ್ತೇ ನೀವು ಫೋಟೋ ಬದಲಾವಣೆ ಮಾಡ್ಬೋದು. ಇಲ್ಲ ಇವತ್ತು ನಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಸೋಮವಾರದ ದಿನ ಬೇಕಾದರೆ ನೀವು ಫೋಟೋವನ್ನು ಬದಲಾವಣೆ ಮಾಡ್ಬೋದು. ಅಂದರೆ ಭಾನುವಾರ ದಿವಸ ದೇವರ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತೀರಲ್ವಾ, ಸೋಮವಾರ ದಿವಸ ಪುನಃ ಫೋಟೋವನ್ನು ಜೋಡಿಸಿರ್ತೀರ. ಕೆಲವರು ಭಾನುವಾರ ಸಾಯಂಕಾಲನೇ ಪುನಃ ಜೋಡಿಸಿರ್ತಾರೆ. ನಿಮಗೆ ಯಾವಾಗ ಆಗುತ್ತೆ ನೋಡಿ, ಆ ಟೈಮಲ್ಲಿ ನೀವು ಫೋಟೋವನ್ನು ಈ ರೀತಿಯಲ್ಲಿ ನಾನು ಹೇಳಿದ ದಿಕ್ಕಿನಲ್ಲೇ ಇಡಿ. ನಿಮಗೆ ಈ ರೀತಿ ಇಟ್ಟರೆ ಏನಾಗುತ್ತಂತ ಹೇಳಿದರೆ, ನಾವು ಕಳೆದುಕೊಂಡಿರುವ ಸುಖ, ನೆಮ್ಮದಿ, ಶಾಂತಿ ಎಲ್ಲ ಹಿಂತಿರುಗಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ಮಾಡಿದ ಒಂದು ಚಿಕ್ಕ ತಪ್ಪಿಂದ ನಾವು ಎಲ್ಲ ಇದನ್ನು ಕಳ್ಕೊಂಡಿರ್ತೇವೆ ಆಯಿತಾ. ನಮಗೆ ಗೊತ್ತಿರುವುದಿಲ್ಲ ಅಲ್ವಾ ಯಾವ ಕಾರಣದಿಂದ ಮನೆಯಲ್ಲಿ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು. ಒಂದು ಸಲ ಬದಲಾವಣೆ ಮಾಡಿ ನೋಡಿ, ಆ ಬದಲಾವಣೆ ಆದ ನಂತರ ನಿಮ್ಮ ಜೀವನ ಹೇಗಿದೆ ಅಂತ ಹೇಳ್ಕೊಂಡು ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು. ನೋಡಿ, ನಾನು ಯಾವ ದೇವರ ಫೋಟೋದ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಫೋಟೋದ ಬಗ್ಗೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಂತಿರುವ ಮಹಾಲಕ್ಷ್ಮಿ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ನಿಂತಿರೋ ಫೋಟೋವನ್ನು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಚಂಚಲೆ, ಯಾವತ್ತೂ ಕೂಡ ಬೇಕಾದರೆ ನಿಮ್ಮ ಮನೆ ಬಿಟ್ಟು ಹೊರಗಡೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಉಂಟಲ್ಲ, ನೀವು ನಿಂತಿರುವ ಫೋಟೋವನ್ನು ಯಾವ ಕಾರಣಕ್ಕೂ ಇಡಬೇಡಿ. ಇದು ತಾವರೆ ಹೂವಿನ ಮೇಲೆ ಕೂತ್ಕೊಂಡಿರುವ, ಅಂದರೆ ಚಕ್ಕ ಮುಟ್ಟೆ ಹಾಕೊಂಡು ಕೂತ್ಕೊಂಡಿರ್ತಾರಲ್ಲ, ಅಂತಹ ಫೋಟೋವನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಒಂದು ಕಾಲು ಕೆಳಗಡೆ ಇಟ್ಟು ಒಂದು ಕಾಲು ಮೇಲ್ಗಡೆ ತಾವರೆ ಹೂವಿನ ಮೇಲೆ ಇಟ್ಕೊಂಡು ಇರ್ತದೆ ನೋಡಿ, ಅಂತಹ ಫೋಟೋವನ್ನು ಕೂಡ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಮಹಾಲಕ್ಷ್ಮಿ ಉಂಟಲ್ಲ, ಯಾವಾಗ ಬೇಕಾದರೂ ನಾನು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತೇನೆ ಅಂತ ಹೇಳ್ಕೊಂಡು, ಅಂದರೆ ಬಲಗಾಲು ಕೆಳಗಡೆ ಇಟ್ಟಿರ್ತಾರಲ್ವ, ಯಾವಾಗ ಬೇಕಾದರೂ ಹೋಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎರಡೂ ಕಾಲು ಕೂಡ ಇದು ತಾವರೆ ಹೂವಿನ ಮೇಲೆ ಇರುವಂತಹ ಫೋಟೋವನ್ನೇ ತಂದು ಪೂಜೆ ಮಾಡಿ. ಮೊದಲು ನೀವು ಈ ವಿಷಯವನ್ನು ನೆನಪಿಟ್ಕೊಳ್ಬೇಕು. ಇವಾಗ ಮಹಾಲಕ್ಷ್ಮಿಯ ಫೋಟೋ ಯಾವ ಯಾವ ದಿಕ್ಕಿನಲ್ಲಿ ಇಟ್ಟರೆ ಯಾವ ಯಾವ ಫಲ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ. ಇವಾಗ ಮೊದಲನೇದು, ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾ ಇಲ್ಲ, ಅವರು ಓದಿದ್ದು ಅವರಿಗೆ ನೆನಪಿಗೆ ಬರ್ತಾ ಇಲ್ಲ, ಜ್ಞಾಪಕ ಶಕ್ತಿ ತುಂಬ ಕಡಿಮೆ ಆಗ್ತಾ ಇದೆ, ಓದಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಎಕ್ಸಾಮ್ ಹತ್ತಿರ ಬಂತು ಆದರೂ ಕೂಡ ಇಡೀ ದಿನ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡಿರ್ತಾರೆ. ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ನೀವು ಲಕ್ಷ್ಮಿಯ ಫೋಟೋವನ್ನು, ಅಂದರೆ ಲಕ್ಷ್ಮಿ ಬರೀ ಹಣ ಮಾತ್ರ ಕೊಡುವುದಲ್ಲ, ಜ್ಞಾನವನ್ನು ಕೂಡ ಕೊಡ್ತಾರೆ, ಏಕಾಗ್ರತೆಯನ್ನು ಕೂಡ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಈ ರೀತಿಯ ಸಮಸ್ಯೆ ಉಂಟು, ನಿಮ್ಮ ಮಕ್ಕಳು ಉಂಟಲ್ಲ, ಮಕ್ಕಳು ಓದ್ತಾ ಇಲ್ಲ, ನೀವು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಏನು ಮಾಡಿ ಅಂತ ಹೇಳಿದರೆ, ನೀವು ಲಕ್ಷ್ಮಿಯ ಫೋಟೋವನ್ನು ಉಂಟಲ್ಲ ಪಶ್ಚಿಮ ದಿಕ್ಕಿನ ಗೋಡೆಗೆ ಇಡಬೇಕು ಆಯಿತಾ. ಪಶ್ಚಿಮ ದಿಕ್ಕಿನ ಗೋಡೆಗೆ ಇಟ್ಟು ಲಕ್ಷ್ಮಿಯ ಮುಖ ಉಂಟಲ್ಲ ಪೂರ್ವ ದಿಕ್ಕು ನೋಡ್ತಾ ಇರಬೇಕು. ಗೋಡೆ ಉಂಟಲ್ಲ, ಅಂದರೆ ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳಿದರೆ ಪಶ್ಚಿಮ ದಿಕ್ಕಿನ ಗೋಡೆಗೆ ಇಡಿ. ಆದರೆ ಮಹಾಲಕ್ಷ್ಮಿ ಮುಖ ಉಂಟಲ್ಲ ಪೂರ್ವ ದಿಕ್ಕು ನೋಡ್ತಾ ಇರಬೇಕು. ಆ ರೀತಿಯಲ್ಲಿ ನೀವು ಮಹಾಲಕ್ಷ್ಮಿ ಫೋಟೋ ಇಟ್ಟರೆ ಆಮೇಲೆ ಬೇಕಾದರೆ, ಅಂದರೆ ಮಕ್ಕಳದೆಲ್ಲ ಎಕ್ಸಾಮ್ ಎಲ್ಲ ಆದ ನಂತರ ಬೇಕಾದರೆ ನೀವು ಚೇಂಜಸ್ ಮಾಡ್ಬೋದು. ಅಂದರೆ ನಮಗೆ ಬರೀ ಮಕ್ಕಳ ಎಜುಕೇಷನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನಮಗೆ ಹಣ ಕೂಡ ಬೇಕು, ಆರೋಗ್ಯ ಕೂಡ ಬೇಕು, ನೆಮ್ಮದಿ ಕೂಡ ಬೇಕು, ಎಲ್ಲದೂ ಬೇಕಲ್ಲ. ಆದ್ದರಿಂದ ಈ ಮಕ್ಕಳು ಓದ್ತಾನೆ ಇಲ್ಲ, ಏನು ಮಾಡಿದ್ರು ಅಂತ ಹೇಳಿದರೆ ಈ ಎಕ್ಸಾಮ್ ಆಗುವ ತನಕ ಆದರೂ ಒಂದು ಬದಲಾವಣೆ ಮಾಡಿ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಏಕಾಗ್ರತೆ ಬರುತ್ತೆ.
ಆಯ್ತಾ. ಮಹಾಲಕ್ಷ್ಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಉಂಟಲ್ಲ ಏಕಾಗ್ರತೆ ಬರುವ ಹಾಗೆ ಮಹಾಲಕ್ಷ್ಮಿಯೇ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಓದಿದ್ದೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಳುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುವ ಹಾಗೆ ಮಾಡ್ತಾಳೆ. ಓದಿದ್ದೆಲ್ಲ ಓದಲಿಕ್ಕೆ ಮನಸ್ಸಿಲ್ಲ ಅನ್ನುವ ಮಕ್ಕಳು ಕೂಡ ಬುಕ್ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದೊಂದು ಬದಲಾವಣೆ ಮಾಡಿ ನೋಡಿ. ಇವಾಗ ಎರಡನೇದು ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಉಂಟು ಆಯ್ತಾ. ವಾಸ್ತು ದೋಷ ತುಂಬ ಉಂಟು. ಕರೆಕ್ಟಾಗಿ ನಿಮ್ಮ ಮನೆ ವಾಸ್ತು ಪ್ರಕಾರ ಇಲ್ಲ. ನಾವು ಏನು ಮಾಡಿದ್ರೂ ಕೂಡ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟ ಬರ್ತಾ ಉಂಟು. ಅದು ನಮ್ಮ ಮನೆಯ ವಾಸ್ತು ಸಮಸ್ಯೆಯಿಂದನೇ ಈ ರೀತಿಯ ಪ್ರಾಬ್ಲಮ್ ಬರ್ತಾ ಉಂಟು. ಅಡಿಗೆ ಮನೆ ಇರುವ ದಿಕ್ಕಿನಲ್ಲಿ ಟಾಯ್ಲೆಟ್ ಉಂಟು, ಟಾಯ್ಲೆಟ್ ಇರುವ ದಿಕ್ಕಿನಲ್ಲಿ ಅಡಿಗೆ ಮನೆ ಉಂಟು, ಅಥವಾ ದೇವಮೂಲೆಯಲ್ಲೇ ಟಾಯ್ಲೆಟ್ ಬಂದಿದೆ, ಟಾಯ್ಲೆಟ್ ಹತ್ತಿರನೇ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಡಿಗೆ ಮನೆ ಬಂದಿದೆ, ಅಥವಾ ಅಡಿಗೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ನಾವು ಅಡುಗೆ ಮನೆಯಿಂದನೇ ಟಾಯ್ಲೆಟ್ಗೆ ಹೋಗುವ ಥರ ಉಂಟು, ಅಂದರೆ ಬಾತ್ರೂಮ್ಗೆ ಹೋಗುವ ಥರ ಉಂಟು. ಬೆಡ್ರೂಮ್ ಇರುವ ಜಾಗದಲ್ಲಿ ಬೆಡ್ರೂಮ್ದು ಮೇಲ್ಗಡೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಹೀಗೆ ತುಂಬ ಸಮಸ್ಯೆಗಳೆಲ್ಲ ಇರ್ತದೆ. ಅದು ಬಾಡಿಗೆ ಮನೆಯಲ್ಲಿ ಇರುವವರಿಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮಸ್ಯೆ ಇರುತ್ತೆ. ದೇವಮೂಲೆಯಲ್ಲಿ ಬಾತ್ರೂಮ್ ಕೂಡ ಇರುತ್ತೆ, ಅಗ್ನಿ ಮೂಲೆ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಅಡಿಗೆ ಮನೆ ಕೂಡ ಇರುತ್ತೆ. ಆದ್ರಿಂದ ಈ ಥರ ಸಮಸ್ಯೆ ನಿಮಗೆ ಉಂಟು, ಈ ಸಮಸ್ಯೆಯಿಂದನೇ ನಿಮಗೆ ಕಷ್ಟ ಬರ್ತಾ ಉಂಟು ಅಂತ ತಿಳ್ಕೊಂಡಾದ್ರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ದೇವರ ಮನೆಯಲ್ಲಿರುವ ಲಕ್ಷ್ಮಿಯ ಫೋಟೋವನ್ನು ತೆಗೆಯುವುದು ಬೇಡ ಆಯ್ತಾ. ನಾನು ದೇವರ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಲಕ್ಷ್ಮಿ ಫೋಟೋ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ನಿಮಗೆ ಹಣಕಾಸು ಬರಬೇಕಾದ್ರೆ ಇದು ಹೊಸದಾಗಿ ಒಂದು ಫೋಟೋವನ್ನು ತೆಗೆದುಕೊಂಡು ಬನ್ನಿ ಆಯ್ತಾ. ಅದು ಕೂಡ ನೀವು ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ನಿಂತ್ಕೊಂಡಿರುವ ಲಕ್ಷ್ಮಿಯ ಫೋಟೋವನ್ನು ತಗೊಂಡ್ಬರ್ಲಿಕ್ಕೆ ಇಲ್ಲ. ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಪೂರ್ವದ ಗೋಡೆ ಉಂಟಲ್ಲ, ಅಂದರೆ ಸೂರ್ಯ ಉದಯಿಸುವ ದಿಕ್ಕು, ಪೂರ್ವದ ದಿಕ್ಕಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಲಕ್ಷ್ಮಿಯ ಫೋಟೋವನ್ನು ಹಾಕಿ. ಆ ಲಕ್ಷ್ಮಿಯ ಮುಖ ಯಾವ ದಿಕ್ಕು ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ಪಶ್ಚಿಮದ ದಿಕ್ಕು ನೋಡ್ತಾ ಇರಬೇಕು ಆಯ್ತಾ. ನೆನ್ಪಿಡ್ಕೊಳ್ಳಿ, ಪೂರ್ವದ ಗೋಡೆ ಆಯ್ತಾ, ಗೋಡೆ ಫೋಟೋ ಹೊಡಿತೀರಲ್ವ ನೀವು, ಅದು ಗೋಡೆ ಪೂರ್ವದ ಆಗಿರಬೇಕು. ಆ ದೇವರ ಫೋಟೋ ಉಂಟಲ್ಲ ಪಶ್ಚಿಮ ದಿಕ್ಕು ನೋಡ್ತಾ ಇರಬೇಕು. ಆ ರೀತಿಯ ಫೋಟೋವನ್ನು ನೀವು ತಂದು ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಪ್ರತಿನಿತ್ಯ ನೀವು ದೇವರ ಪೂಜೆ ಮಾಡ್ತೀರಿ ನೋಡಿ, ಅದೇ ಸಮಯದಲ್ಲಿ ಅಲ್ಲಿ ಕೂಡ ಪೂಜೆ ಮಾಡಬೇಕು. ಆಮೇಲೆ ಅದು ಸುಮ್ಮನೆ ವಾಸ್ತು ಅಂತ ಇಟ್ಕೊಂಡಿದ್ದೇವೆ, ಅದು ನಾವು ಪೂಜೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ, ಅಲ್ಲಿ ಕೂಡ ಪೂಜೆ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರು ಉಂಟಲ್ಲ, ನಿಮ್ಮ ಮನೆಯಲ್ಲಿ ವಾಸ್ತು ಎಂತಹ ಕಠೋರ ವಾಸ್ತು ದೋಷ ಇದ್ರೂ ಕೂಡ ಅದನ್ನು ಸರಿ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ವಾಸ್ತು ದೋಷ ಸರಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದೊಂದು ಕೆಲಸ ಮಾಡಿ. ಇವಾಗ ಮೂರನೇ ದಿಕ್ಕು ಇದು ಉಂಟಲ್ಲ, ನೀವು ಉಂಟಲ್ಲ ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ತೀರ್ಕೊಂಡವರಿಗೆ ಮೋಕ್ಷ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಈ ದಿಕ್ಕಿನಲ್ಲಿ ನೀವು ಲಕ್ಷ್ಮಿಯ ಫೋಟೋವನ್ನು ಇಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ತೀರ್ಕೊಂಡವರಿಗೆ ಮೋಕ್ಷ ಎಲ್ಲ ಸಿಕ್ಕಿದೆ ಆಯ್ತಾ ಅಂತ ಹೇಳ್ಕೊಂಡು ಆದರೂ ಕೂಡ ನೀವು ಆ ಫೋಟೋವನ್ನು ಅದೇ ದಿಕ್ಕಿನಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಷ್ಟ ಜಾಸ್ತಿ ಆಗುತ್ತೆ, ನೀವು ದುಡಿದ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ, ಏನು ಮಾಡಿದ್ರೂ ಕೂಡ ಏಳಿಗೆ ಆಗ್ತಾ ಇರೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡ್ತಾ ಇರ್ತೀರ ಆಯ್ತಾ. ತಿಂಗಳಿಗೆ ಒಂದು ಸಲ ಸಂಬಳ ತಗೊಳ್ತೀರಾ, ಆದರೆ ಆ ಸಂಬಳ ಒಂದೇ ದಿನಕ್ಕೆ ಖಾಲಿಯಾಗಿ ಹೋಗ್ತದೆ ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಸಾಲಗಾರರು ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಹೀಗೆ ಸಾಮಾನ್ಯವಾಗಿ ಏನೇನೋ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಉಂಟಲ್ಲ, ಈ ದಿಕ್ಕಿನಲ್ಲಿ ಉಂಟಲ್ಲ ನಿಮ್ಮ ಮನೆಯಲ್ಲಿ ದೇವರದು ಲಕ್ಷ್ಮಿಯ ಫೋಟೋ ಇಟ್ಟಿದ್ರೆ ದಯವಿಟ್ಟು ಆ ಫೋಟೋವನ್ನು ಅಲ್ಲಿಂದ ತೆಗೆದು ಹಾಕಿ. ದೇವರ ಮನೆಯಲ್ಲಿ ಕೂಡ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮ ತೀರಿಕೊಂಡವರಿಗೆ ಮೋಕ್ಷ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಈ ದಿಕ್ಕಿನಲ್ಲಿ ಇಡಬೇಕು. ಅದನ್ನು ಬಿಟ್ಟು ಬೇರೆ ಯಾರ ಮನೆಯಲ್ಲಿ ಕೂಡ ಈ ದಿಕ್ಕಿನಲ್ಲಿ ಮಹಾಲಕ್ಷ್ಮಿಯ ಫೋಟೋ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಉತ್ತರದ ದಿಕ್ಕಿನ ಗೋಡೆಗೆ ಆಯ್ತಾ, ಉತ್ತರದ ದಿಕ್ಕು ಗೋಡೆಗೆ ಇಟ್ಟು ಮಹಾಲಕ್ಷ್ಮಿಯ ಮುಖ ಉಂಟಲ್ಲ ದಕ್ಷಿಣದ ದಿಕ್ಕು ನೋಡ್ತಾ ಇದೆ ನೆನ್ಪಿಡ್ಕೊಳ್ಳಿ. ಉತ್ತರದ ದಿಕ್ಕಿನ ಗೋಡೆ ಮಹಾಲಕ್ಷ್ಮಿಯ ಮುಖ ಉಂಟಲ್ಲ ದಕ್ಷಿಣ ದಿಕ್ಕು ನೋಡ್ತಾ ಇರುವ ಹಾಗೆ ನೀವು ಒಂದು ವೇಳೆ ಮಹಾಲಕ್ಷ್ಮಿಯ ಫೋಟೋ ಇಟ್ಟಿದ್ರೆ ಉಂಟಲ್ಲ, ನೀವು ಏನು ಮಾಡಿದ್ರೂ ಕೂಡ ಏಳಿಗೆ ಆಗ್ತಾ ಇರೋದಿಲ್ಲ. ನಿಮಗೆ ಒಂದು ವೇಳೆ ಪಿತೃದೋಷ ಉಂಟು ಅಥವಾ ಏನಾದರೂ ಹೇಳಿದ್ದಾರೆ ಯಾರಾದರೂ ನಿಮ್ಮ ಮನೆಗೆ ಈ ಥರ ಪ್ರಾಬ್ಲಮ್ ಉಂಟು, ತೀರ್ಕೊಂಡವರಿಂದ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ ದೇವರ ಮನೆಯಲ್ಲಿ ದಯವಿಟ್ಟು ಈ ಫೋಟೋ ಮಹಾಲಕ್ಷ್ಮಿಯ ಫೋಟೋವನ್ನು ಆ ದಿಕ್ಕಿನಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಬದಲು ಒಂದು ಸಪ್ರೇಟ್ ಮಹಾಲಕ್ಷ್ಮಿಯ ಫೋಟೋ ತಗೊಬಂದು ನೀವು ಬೇಕಾದರೆ ಇಡಬಹುದು. ಏನಂತ ಹೇಳಿದರೆ, ಉತ್ತರದ ಗೋಡೆಗೆ ಮಹಾಲಕ್ಷ್ಮಿಯ ಫೋಟೋ ಇಟ್ಟು ಆ ಫೋಟೋ ಉಂಟಲ್ಲ ದಕ್ಷಿಣದ ದಿಕ್ಕಿಗೆ ನೋಡುವ ರೀತಿಯಲ್ಲಿ ಇಡಬಹುದು. ಆದರೆ ದೇವರ ಮನೆಯಲ್ಲಿ ಮಾತ್ರ ಯಾವ ಕಾರಣಕ್ಕೂ ಕೂಡ ಇಡಲಿಕ್ಕೆ ಹೋಗಬೇಡಿ. ಇವಾಗ ನಾಲ್ಕನೇ ದಿಕ್ಕು, ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಫೋಟೋವನ್ನು ಇದೇ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ, ನಾವು ಕಷ್ಟಪಟ್ಟು ದುಡಿಯೋದು ಯಾಕೆ ಹೇಳಿ, ನಮ್ಮ ಮನೆ ಒಳ್ಳೇದಾಗಬೇಕು, ನಮಗೆ ಏಳಿಗೆ ಆಗಬೇಕು, ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂತ ಹೇಳ್ಕೊಂಡಲ್ವಾ.
ಕಷ್ಟಪಟ್ಟು ದುಡಿದ ಹಣ ಎಲ್ಲ ಎಲ್ಲೆಲ್ಲ ಹೋಗ್ತಾ ಇದ್ರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ತಾನೇ ಇಲ್ಲ ಅಂತ ಹೇಳ್ಕೊಂಡಾದ್ರೆ ನಾವು ಅಷ್ಟು ಕಷ್ಟಪಟ್ಟು ದುಡಿದು ಏನು ಪ್ರಯೋಜನ ಅಲ್ವಾ. ಕೆಲವರು ಹೇಳ್ತಾರೆ ಇವತ್ತು ನಾವು ಚೆನ್ನಾಗಿದ್ರೆ ಸಾಕು, ನಮಗೆ ಹೊಟ್ಟೆಗೆ ಬಟ್ಟೆಗೆ ಇದ್ರೆ ಸಾಕಾಗುತ್ತೆ, ಇವತ್ತು ನಾವು ಚಂದ ಮಾಡಿ ದುಡಿಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಲಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಒಂದು ವಯಸ್ಸಾಗ್ತದೆ ನೋಡಿ, ಒಂದು 60 ವರ್ಷ ದಾಟ್ತದೆ ನೋಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ. ಕೆಲಸ ಮಾಡಲಿಕ್ಕೆ ಶಕ್ತಿ ಇರ್ತಿದ್ದಾಗ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳು ಇವರು ಏನು ಮಾಡಿ ಕೂಡ ಇಡಲಿಲ್ಲ ಮನೆಯಲ್ಲಿ ಆಯ್ತಾ, ನಮಗೋಸ್ಕರ ಎಂತ ಸಹ ಕೂಡ ಮಾಡಲಿಲ್ಲ ಆಯ್ತಾ. ಶಕ್ತಿ ಇರುವಾಗ ಉಂಟಲ್ಲ ದುಡ್ದಿದ್ದು ತಿಂದಿದ್ದು ಅಷ್ಟೇ, ಮತ್ತೆಂತ ಸಹ ಕೂಡ ಮಾಡಲಿಲ್ಲ. ನಾವು ಯಾಕೆ ಇವರನ್ನು ನೋಡಬೇಕು ಅಂತ ಹೇಳ್ಕೊಂಡು ಉಂಟಲ್ಲ, ಮಕ್ಕಳು ಕೂಡ ನಮ್ಮನ್ನು ಕೇವಲವಾಗಿ ನೋಡ್ತಾರೆ. ಆ ಕಾರಣದಿಂದ ಆದರೂ ಉಂಟಲ್ಲ ನಾವು ಸ್ವಲ್ಪ ಆದರೂ ಹಣ ಉಳಿತಾಯ ಮಾಡಬೇಕು, ಸ್ವಲ್ಪ ಆದರೂ ಹಣ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿಯ ಫೋಟೋವನ್ನು ಈ ದಿಕ್ಕಿನಲ್ಲೇ ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟಿದ್ದ ಹಣ ಉಂಟಲ್ಲ ನಿಮ್ಮ ಕೈಯಲ್ಲೇ ಉಳಿಯುತ್ತೆ, ಅನಾವಶ್ಯಕ ಖರ್ಚುಗಳಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಆ ಖರ್ಚುಗಳೆಲ್ಲ ಸರಿಯಾಗುತ್ತೆ, ಸಾಲದ ಸಮಸ್ಯೆಯಿಂದ ಕೂಡ ಮುಕ್ತಿ ಹೊಂದ್ತೀರಾ. ಏನಾದರೂ ರೂಪದಲ್ಲಿ ನಿಮಗೆ ಹಣ ಬಂದು ಉಂಟಲ್ಲ ಸಾಲ ಎಲ್ಲ ತೀರುವ ಹಾಗೆ ಮಾಡ್ತಾರೆ, ಅದ್ರ ಜೊತೆಗೆ ಉಂಟಲ್ಲ ನಿಮ್ಮ ಕಷ್ಟ ಕೂಡ ಪರಿಹಾರ ಆಗುವ ಹಾಗೆ ಮಾಡ್ತಾರೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವ ದಿಕ್ಕು ಅಂತ ಹೇಳಿದ್ರೆ ದಕ್ಷಿಣದ ಗೋಡೆ ಆಯ್ತಾ. ದಕ್ಷಿಣದ ಗೋಡೆಯಲ್ಲಿ ಮಹಾಲಕ್ಷ್ಮಿ ಫೋಟೋವನ್ನು ಹಾಕಿ, ಮಹಾಲಕ್ಷ್ಮಿಯ ಮುಖ ಯಾವ ದಿಕ್ಕು ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ಉತ್ತರದ ದಿಕ್ಕನ್ನು ಮಹಾಲಕ್ಷ್ಮಿ ನೋಡ್ತಾ ಇರಬೇಕು. ದಕ್ಷಿಣದ ಗೋಡೆ ಉತ್ತರ ದಿಕ್ಕನ್ನು ಮಹಾಲಕ್ಷ್ಮಿ ನೋಡ್ತಾ ಇರಬೇಕು ನೋಡಿ. ಇದನ್ನುಂಟಲ್ಲ ಈ ದಿಕ್ಕನ್ನುಂಟಲ್ಲ ಕುಬೇರನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದ್ರೆ ಕುಬೇರ ದೇವನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡುವವರುಂಟಲ್ಲ, ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಆದ್ರೆ ಇದು ಮಹಾಲಕ್ಷ್ಮಿಯ ಮುಖ ಯಾವತ್ತೂ ಕೂಡ ಉತ್ತರ ದಿಕ್ಕು ನೋಡುವ ಹಾಗೆ ನಿಮ್ಮ ಇದು ದೇವರ ಫೋಟೋವನ್ನು ಇಡಿ. ಮತ್ತೆ ನಾನು ಹೇಳಿದೆ ನೋಡಿ ಯಾವ ಯಾವ ದಿಕ್ಕಿನಲ್ಲಿ ಇಟ್ಟರೆ ಯಾವ ಯಾವ ಫಲ ಅಂತ ಹೇಳ್ಕೊಂಡು, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಷ್ಟು ಮಾಡುವುದರ ಜೊತೆಗೆ ಉಂಟಲ್ಲ ನೀವೇನು ಮಾಡಬೇಕು ಅಂತ ಹೇಳಿದರೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಬೇಕು, ತುಳಸಿ ಗಿಡಕ್ಕೆ ಸಾಯಂಕಾಲದ ಹೊತ್ತಿನಲ್ಲಿ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡಿದರೆ ಉಂಟಲ್ಲ ಏನು ಮಾಡಿದರೂ ಕೂಡ ಯಾರು ನಿಮಗೆ ಏನು ಕೆಟ್ಟ ದೃಷ್ಟಿ ಹಾಕಿದರೂ ಕೂಡ ನಿಮ್ಮ ಮನೆಯಿಂದ ಇದು ನಿಮ್ಮ ಏಳಿಗೆಯನ್ನು ಉಂಟಲ್ಲ ಸಹಿಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅವರೇ ಹಾಳಾಗಿ ಹೋಗ್ತಾರೆ ಬಿಟ್ಟರೆ ನಿಮಗೆ ಯಾರು ಕೂಡ ಏನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಆದ್ದರಿಂದ ಇದೊಂದು ಕೆಲಸ ಮಾಡಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿಯ ಫೋಟೋವನ್ನು ಯಾವ ಯಾವ ದಿಕ್ಕಿನಲ್ಲಿ ಇಟ್ಟರೆ ಏನೇನು ಫಲ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.